ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ RRB NTPC ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ ಸೆಂಟ್ರು ಮತ್ತು ಎಕ್ಸಾಮ್ ಡೇಟು ಅಥವಾ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೋಗಿರ್ತೀರಾ. ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಕೇಳುತ್ತೆ. ಆದರೆ ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ನಂಬರು ಕಳೆದೋಗಿರುತ್ತೆ. ಅಪ್ಲಿಕೇಶನ್ ಹಾಕಿರ್ತೀರ NTPC, ಅದರ ಅಪ್ಲಿಕೇಶನ್ ಫಾರ್ಮನ್ನು ಕಳೆದೋಗಿರುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಸಹ ನಿಮಗೆ ಗೊತ್ತಿರಲ್ಲ. ಆವಾಗ ನಾವು ಯಾವ ಥರ ಆ ರಿಜಿಸ್ಟ್ರೇಷನ್ ನಂಬರ್ನ ನಾವು ತೆಗೆದುಕೊಳ್ಳೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. RRB ಗ್ರೂಪ್ ಡಿ ಹಾಗೆ RRB NTPC ಹುದ್ದೆಗೆ ಯಾರ್ಯಾರೆಲ್ಲ ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅವರಿಗಾಗಿ ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ವಿಡಿಯೋ ಟೈಟಲ್, ಈಗೇನು ವಿಡಿಯೋ ನೋಡ್ತಾ ಇದ್ದೀರಾ ನೋಡಿ, ಆ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಒಂದು ಲಿಂಕ್ ಕಾಣಿಸುತ್ತೆ ಬ್ಲೂ ಕಲರಲ್ಲಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ RRB ಇದು ಹೋಮ್ ಪೇಜ್ ಓಪನ್ ಆಗುತ್ತೆ. ಹೌದಾ, ಇದರಲ್ಲಿ ನಿಮ್ಮದು ಏನು ರಿಜಿಸ್ಟ್ರೇಷನ್ ನಂಬರ್ನ ನಾವು ತೆಗೆದುಕೊಳ್ಬೋದು. ಯಾವ ಥರ ಅಂದರೆ ಈ ಥರ ಒಂದು ಇಂಟರ್ಫೇಸ್ ಇರುತ್ತೆ. ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಇಲ್ಲಿ ಎರಡು ಆಪ್ಷನ್ಗಳು ಬರ್ತವೆ. ಒಂದು ಲಾಗಿನ್ ವಿತ್ ಆಧಾರ್, ಒಂದು ಲಾಗಿನ್ ವಿತ್ ಅಕೌಂಟ್ ಕ್ರೆಡಿಟ್ ಅಂತ ಬರುತ್ತೆ. ಹೌದಾ, ನಾವು ಫಸ್ಟ್ಗೆ ಲಾಗಿನ್ ವಿತ್ ಆಧಾರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. ಮೊಬೈಲ್ ನಂಬರ್ ಯಾವುದು, ನೀವು RRB ಅಪ್ಲಿಕೇಶನ್ ಹಾಕುವಾಗ ಯಾವ ನಂಬರ್ನಿಂದ ಅಪ್ಲಿಕೇಶನ್ ಹಾಕಿರ್ತೀರ ನೋಡಿ, ಅದೇ ನಂಬರ್ನ ಇಲ್ಲಿ ನೀವು ಹಾಕಬೇಕು. ಇಲ್ಲಿ ನಂಬರ್ನ ಎಂಟರ್ ಮಾಡಿದ ನಂತರ ಇಲ್ಲಿ ಜನರೇಟ್ ಆಧಾರ್ OTP ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ನಂಬರ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇದೆ ನೋಡಿ, ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಮೇಲೆ ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. OTPನ ಹಾಕಿ ಈ ಥರ ಲಾಗಿನ್ ಅಂತ ಕೊಟ್ಟರೆ ಸಾಕು, ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ. ಮೇಲ್ಗಡೆ ಆನ್ಲೈನ್ ಅಪ್ಲಿಕೇಶನ್ನು, ಅಪ್ಲಿಕೇಶನ್ ಹಿಸ್ಟ್ರಿ, ಮೋಡಿಫೈ ರಿಜಿಸ್ಟ್ರೇಷನ್ ಡೀಟೇಲ್ಸ್, ಈ ಥರ 3 ಆಪ್ಷನ್ ಇದ್ದಾವೆ. ಇಲ್ಲಿ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಯಾಕಂದರೆ ನಮ್ಗೆ ರಿಜಿಸ್ಟ್ರೇಷನ್ ನಂಬರ್ ಬೇಕಲ್ವ. ಅಲ್ಲಿ ನೋಡ್ತಾ ಇದ್ದೀರಾ, ನೀವು ಯಾವ್ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ, RRBಯಲ್ಲಿ ಯಾವ್ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಎಲ್ಲ ಡೀಟೇಲ್ಸು ಇಲ್ಲಿ ಬರುತ್ತೆ. ಅದರಲ್ಲಿ ನಿಮಗೆ ಯಾವ್ದು ಬೇಕೀಗ, ನೀವು ಯಾವುದೋ RRB ಗ್ರೂಪ್ ಡಿ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದರೆ ಅದು ಸಹ ಇರುತ್ತೆ. NTPC ಗ್ರ್ಯಾಜುಯೇಟೆಡ್ ಲೆವೆಲ್ ಹಾಕಿದರೆ ಅದು ಇರುತ್ತೆ. ಅಂಡರ್ ಗ್ರ್ಯಾಜುಯೇಟೆಡ್ ಹಾಕಿದರೂ ಸಹ ಇರುತ್ತೆ. ಇಲ್ಲಿ ಕೆಳಗಡೆ ಲಾಸ್ಟ್ ಇದೆ ನೋಡಿ, ಅದರ ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ರಿಜಿಸ್ಟ್ರೇಷನ್ ನಂಬರ್ ಫಸ್ಟಿಗೆ ಬರುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ಇದನ್ನು ನೀವು ಕಾಪಿ ಮಾಡ್ಕೋಬೇಕಾಗತ್ತೆ. ಅಥವಾ ಬೇಡ ಅಂದರೆ ನೀವು ಅಪ್ಲಿಕೇಶನ್ನು ಸಹ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ವ್ಯೂ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ ಈ ಥರ. ಅದರಲ್ಲಿ ರಿಜಿಸ್ಟ್ರೇಷನ್ ನಂಬರ್ ನೋಡ್ತಾ ಇದ್ದೀರಾ, ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ. ಇದನ್ನು ಕಾಪಿ ಮಾಡಿ ಇಟ್ಕೊಳ್ಳಿ ಅಥವಾ ಎಲ್ಲಾದರೂ ಬರೆದಿಟ್ಕೊಳ್ಳಿ. ಇಲ್ಲಿ ಕಾಣ್ತಾ ಇದೆ ನೋಡಿ, ಈ ವೆಬ್ಸೈಟ್ನಲ್ಲಿ ಬಂದು ಹಾಕಿದರೆ ನಿಮ್ಮ ಪರೀಕ್ಷಾ ಕೇಂದ್ರ ಎಲ್ಲಿರುತ್ತೆ, ನಿಮ್ಮ ಪರೀಕ್ಷಾ ದಿನಾಂಕ ಯಾವುದು ಎಂಬುದನ್ನು ಈಸಿಯಾಗಿ ನಾವು ನೋಡ್ಕೋಬೋದು. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಇದೇ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಹೀಗಾಗಿ ಈ ಥರ ಈ ವಿಡಿಯೋದಲ್ಲಿ ನಿಮಗೆ ಯಾವ ಥರ ರಿಜಿಸ್ಟ್ರೇಷನ್ ನಂಬರ್ ತೆಗೆದುಕೊಳ್ಳೋದು ಎಂಬುದು ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಈ ವಿಡಿಯೋದ ಮೇಲೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.